ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಇದು ಬಂದು ನಾವು ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಹೋಗಿದ್ದು ಮಹದೇಶ್ವರ ಬೆಟ್ಟಕ್ಕೆ. ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಸೊ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು, ಪವನ್ ಮತ್ತು ಸಂತೋಷ್, ಹಾಸ್ಟೆಲ್ ಫ್ರೆಂಡು ಪವನ್ಗೆ. ಸೊ 3 ಜನನೂ ಹೋಗಿದ್ವಿ. ಬೆಳಗ್ಗೆನೆ 4 o'clockಗೆ ಎದ್ದು ಎಲ್ಲ ಮುಗಿಸ್ಕೊಂಡು ಅವನ್ನ ಹೋಗಿ ಎಲ್ಲ ಅವ್ರ ಮನೆ ಹತ್ರ ಪಿಕ್ ಮಾಡಿಕೊಂಡು ಸೊ ಹೊರಟ್ವಿ. ಅರೌಂಡ್ ಒಂದು 5:30 5:45 ಹಂಗೆ ಹೊರಟ್ವಿ. ಸಕ್ಕತ್ತಾಗಿತ್ತು ವೆದರು, ವ್ಯೂ ಎಲ್ಲ ಮಾತ್ರ ಸೂಪರ್ ಆಗಿತ್ತು. ಪವನ್ ಮತ್ತು ಸಂತೋಷ್ ಅಂತೂ ಸೇರಿಕೊಂಡ್ರೆ ಅದು ಹೆಂಗೆ ಮಾತಾಡ್ತಿರ್ತಾರೆ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಕಾಮಿಡಿ ಮಾಡಿಕೊಂಡು ಸಖತ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ನಿಜವಾಗ್ಲೂ. ಹಂಗೆ ರಾಕ್ ಕ್ಲಿಪ್ಪಿಂಗ್ಸ್ ಹಾಕೋಣ ಅಂದರೆ ಫುಲ್ಲು ಸಾಂಗ್, ಎಲ್ಲ ಕ್ಲಿಪ್ಪಿಂಗ್ಸಲ್ಲೂ ಸಾಂಗೇ ಇದ್ದೇ ಇದೆ. ಸಾಂಗ್ ಹಾಕೊಳ್ದಲ್ಲೇ ಹೋಗೇ ಇಲ್ಲ. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕಾಯ್ತು. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವು ಬೇಗನೆ ಹೊರಟು ಇದ್ವಲ್ಲ, ನಾವು ಅಂದರೆ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ವೀಕೆಂಡಲ್ಲಲ್ವ ಹೋಗಿದ್ದು, ಸಂಡೇ ಹೋಗಿದ್ದು ನಾವು. ಬಟ್ ರಶ್ ಇತ್ತು, ಬೇಗ ಬೇಗ ಮೂವ್ ಆಗ್ತಾ ಇತ್ತು. ಅಷ್ಟೊಂದೇನು ವೆಯ್ಟ್ ಮಾಡಿದ್ವಿ ಅಂತ ಅನ್ನಿಸ್ಲಿಲ್ಲ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲಿ ಏನಂದರೆ ಯಾವುದೋ ಹಳ್ಳಿ ಒಂದು ಇದ್ರಲ್ಲಿ ನಿಲ್ಸಿದ್ವಿ. ಹಳ್ಳಿ ಭಾಷೆ ಗೊತ್ತಲ್ಲ, ಅವರು ಒಂದು ಸ್ಲ್ಯಾಂಗ್ ಸಕ್ಕತ್ತಾಗಿರುತ್ತೆ ಕೇಳೋಕ್ಕೆ. ನಮ್ಮ ಹಳ್ಳಿ ಜನನೇ ತುಂಬ ಚಂದ ಅನಿಸುತ್ತೆ. ಏನೋ ಮಾತಾಡ್ತಾಯಿದ್ರು, ಯಾರಿಗೋ ಏನೋ ಬೈತಾಯಿದ್ರು, ಅದನ್ನು ಪವನ್ ಇಮಿಟೇಟ್ ಮಾಡ್ತಾಯಿದ್ದ. ತುಂಬ ಚೆನ್ನಾಗಿತ್ತು. ಅದಕ್ಕೆ ಹಂಗೆ ಅದೊಂದು ಮಾತ್ರ ರಾಕ್ ಕ್ಲಿಪ್ಪಿಂಗ್ ನನಗೆ ಹಾಕಿದೆ. ಸೊ ಖುಷಿ ಆಯಿತು. 3 ಜನ ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು ಬೇಗನೆ ಒಂದು 11 o'clock ಅಷ್ಟರಲ್ಲೆಲ್ಲ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅದಾದಮೇಲೆ ಅಲ್ಲೇ ಟಿಫನ್ ಮಾಡಿರಲಿಲ್ಲ ಯಾರು, ಟಿಫನ್ ಮಾಡಿಕೊಂಡು ಸೊ ಬಂದ್ವಿ. ಬರಬೇಕಾದ್ರೆ ತುಂಬ ಜೋರು ಮಳೆ. ಅಲ್ಲಿಂದ ಬಂದು ಮತ್ತೆ ಅತ್ತೆ ಮನೆಗೆ ಹೋಗಿ ಅಲ್ಲೂ ಅವ್ರಿಗೆ ಪ್ರಸಾದ ಕೊಟ್ಟು ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ನನಗಂತೂ ಈ ಥರ ಟ್ರಾವೆಲ್ ಮಾಡೋಕ್ಕಂತೂ ತುಂಬ ಖುಷಿ. ಎಷ್ಟೊಂದು ದಿನದಿಂದ ಪವನ್ ಅನ್ಕೊತಾನೆ ಇದ್ದೆ ಹೋಗ್ಬೇಕಂತ, ಹೋಗೋಕ್ಕೆ ಆಗಿರಲಿಲ್ಲ. ಸೊ ದೇವ್ರ ಹೆಸ್ರತ್ ಮೇಲೆ ಹೋಗಬೇಕು ಅಂತ ಹೇಳ್ತಾರಲ್ಲ, ಸೊ ಸಡನ್ ಪ್ಲ್ಯಾನ್ಸೇ ಯಾವಾಗಲೂ ವರ್ಕ್ ಆಗೋದು. ನಾವು ಪ್ಲ್ಯಾನ್ ಮಾಡಿ ಹೋಗ್ತೀವಿ ಅಂದರೆ ನಿಜವಾಗ್ಲೂ ಅದು ಫ್ಲಾಪ್ ಆಗುತ್ತೆ. ಸಡನ್ನಾಗಿ ಇವಾಗ ಹೊರಡ್ಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡ್ರೇ ಯಾವಾಗಲೂ ವರ್ಕ್ ಆಗೋದು. ಸೊ ತುಂಬಾ ಖುಷಿ ಆಯಿತು. 3 ಜನನೂ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಅರೌಂಡ್ ಸಂಜೆ ಒಂದು 5:30 6 ಅಷ್ಟರಲ್ಲೆಲ್ಲ ಮನೇಲೇ ಇದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾವಂತೂ ಮುಂಚೆ ಬರೀ ಎಲ್ಲೋದ್ರೂ 2 ವೀಲರಲ್ಲೇ ಹೋಗ್ತಾ ಇದ್ದಿದ್ದು. ಇವಾಗ ಏನೋ ಒಂಥರ ಪವನ್ ಜೊತೆ ಕಾರಲ್ಲಿ ಹೋಗೋಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಸಖತ್ತಾಗಿ ಓಡಿಸ್ತಾನೆ. ನನಗೆ ಅಂದರೆ ಸ್ವಲ್ಪ ದಿನ ಮಧ್ಯೆ ಗ್ಯಾಪ್ ಆಗಿಬಿಟ್ಟಿತ್ತು. ಹೆಂಗೆ ಓಡಿಸ್ತಾನೋ ಏನೋ ಅಂತ ಅಂದ್ಕೊಂಡಿದ್ದೆ. ಅಂಕಲೆಲ್ಲ ಹೇಳ್ತಾಯಿದ್ರೆ ಸಖತ್ತಾಗಿ ಓಡಿಸ್ತಾನಮ್ಮ ಅವನು ಅವಾಗಿಂದನೂ ಅಂತ. ಸಖತ್ತಾಗಿ ಓಡಿಸ್ತಾನೆ. ನನಗಂತೂ ನಿಜವಾಗ್ಲೂ ಖುಷಿ ಆಗುತ್ತೆ ಎಲ್ಲಾದರೂ ಆ ಥರ ಇಬ್ಬರೇ ಹೋಗೋಕ್ಕೆ. ಸೊ ಟ್ರಾವೆಲ್ ಮಾಡೋಕ್ಕೆ ನಾನು ಯಾವಾಗಾದರೂ ಎಷ್ಟೊತ್ತಾದರೂ ಪರವಾಗಿಲ್ಲ ಹೋಗೋಣ. ಆ್ಯಂಡ್ ನಮ್ಮಪ್ಪಾಜಿ ಯಾವಾಗಲೂ ಇಲ್ಲಿ ಮಹದೇಶ್ವರ ಬೆಟ್ಟಕ್ಕಂತೂ ತಿಂಗ್ಳಿಗೆ ಒಂದು ಸತಿ ಅವರು ಹೋಗ್ತಾರೆ. ಸೊ ನಾವು ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿತ್ತು, ಹೋಗೇ ಇರಲಿಲ್ಲ. ಸೊ ಹೋಗೋಣ ಅಂತ ಹೋಗ್ಬಿಟ್ಟು ಬಂದ್ವಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಏನು ಗೊತ್ತಾ, ಈ ಥರ ಎಲ್ಲ ದೂರ ಹೋಗ್ಬೇಕಾದ್ರೆ ನೀವು ವೀಕ್ ಡೇಸಲ್ಲೇ ಹೋಗಿ. ವೀಕೆಂಡಲ್ಲಿ ಅಂದರೆ ಅವತ್ತೇನಿತ್ತು ಅಂದರೆ ಗಣೇಶ ಹಬ್ಬ ಏನೋ ಇತ್ತು. ಸೊ ಅದಕ್ಕೆ ಅಷ್ಟು ರಶ್ ಇರಲಿಲ್ಲ. ರಶ್ ಇದ್ರೂ ಏನಂದರೆ ಇವಾಗ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋದರೆ ಎಷ್ಟೊತ್ತು ನಿಂತ್ಕೊಂಡೇ ಇರಬೇಕು ಅನಿಸುತ್ತೆ. ಬಟ್ ಇಲ್ಲಿ ಬೇಗ ಮೂವ್ ಆಗೋಯ್ತು. ಸೊ ಅಷ್ಟೊಂದೇನು ನಮಗೆ ಗೊತ್ತಾಗಲಿಲ್ಲ. ಸೊ ಎಲ್ಲೇ ಯಾವುದೇ ಟೆಂಪಲ್ಗೆ ಹೋದರೂ ವೀಕ್ ಡೇಸಲ್ಲಿ ಹೋದ್ರೇ ಬೆಸ್ಟ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.